ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರಲ್ಲಿ ನಾನು ರಾಮನಗರದ ಮಹೇಶ ಮನವಿ ಮಾಡ್ಕೊಳ್ಳೋದೇನೆಂದರೆ, ನೋಡಿ ಸರ್, ಈಗಾಗಲೇ ಮಳೆ ಇಲ್ಲ. ಈ ಸತಿ ಅಂತೂ ಒಂಚೂರು ಮಳೆ ಆಯ್ತಿಲ್ಲ. ಈಗಾಗಲೇ ಇನ್ನೂ ಬೇಸಿಗೆನೇ ಬಂದಿಲ್ಲ, ಆಗಲೇ ಕೆಲವು ಕಡೆ ಕುಡಿಯೋಕ್ಕೆ ನೀರಿಗೆ ಹಾಹಾಕಾರ ಬಂದಿದೆ. ಇನ್ನು ವ್ಯವಸಾಯಕ್ಕೆ ಬಿಡಿ, ನೀರೇ ಇಲ್ಲ. ನೀವು ದಯವಿಟ್ಟು ಇಡೀ ರಾಜ್ಯದಲ್ಲಿ ಮುಂದಿನ ಬೇಸಿಗೆ ಅಷ್ಟೊತ್ತಿಗೆ ಸೂಕ್ತವಾದ ನೀರಿಗೆ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಕುಡಿಯೋಕ್ಕೆ ನೀರಿಲ್ಲದೆ ಹಾಹಾಕಾರ ಎದ್ದೋಯ್ತಿದೆ. ಎಷ್ಟೋ ಜನ ಸತ್ತು ಹೋಯ್ತಾರೆ, ಕೊಲೆ ಗಿಲೆ ಎಲ್ಲ ನಡೆದೋಯ್ತವೆ ಕುಡಿಯೋ ನೀರಿಗೋಸ್ಕರ. ದಯವಿಟ್ಟು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ, ನಿಮ್ದು ಏನೇ ಕೆಲಸ ಇರಲಿ ಏನೇ ಇರಲಿ, ದಯವಿಟ್ಟು ನೀವು ಒಂದು ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡ್ಕೊಳ್ತೇನೆ. ಈಗಲೇ ಏನು ನೀರಿನ ವ್ಯವಸ್ಥೆಗೆ ಬೇಕು, ಕೆಲವು ಕಡೆ ಹೆಚ್ಚುವರಿ ಬೋರ್ಗಳು ತೆಗೆಸಿ ಎಲ್ಲೆಲ್ಲಿ ಒಳ್ಳೊಳ್ಳೆ ನೀರುಗಳು ಸಿಕ್ಕಿದ್ರೆ ಪ್ರತಿಯೊಂದು ಊರಾಗಲಿ ಗ್ರಾಮ ಆಗಲಿ ಎಲ್ಲ ಕಡೆನಾಗಲಿ ಮಾಡಿ, ನೀವೇನು ಮಾಡಿ ನೀರಿಗೆ ಮೊದಲು ವ್ಯವಸ್ಥೆ ಮಾಡಿಕೊಡಿ ಜನಕ್ಕೆ. ನಿಜವಾಗ್ಲೂ ಹೇಳ್ತೀನಿ, ಇನ್ನೇನು ಬೇಸಿಗೆ ಬಂತು ತುಂಬ ತೊಂದರೆ ಆಗ್ತದೆ. ಆಮೇಲೆ ನಾನು ಏನು ಕೇಳ್ಕೊತೀನಿ ಅಂದರೆ, ನೋಡಿ ಇವಾಗ ಏನಾಗ್ತದೆ, ಪಾಪ ರೈತರು ಸಮಸ್ಯೆ ತುಂಬ ಕಷ್ಟ ಆಗ್ಬಿಟ್ಟದೆ. ನಿಮಗೂ ತಿಳಿದಂಗೆ ಮಳೆ ಇಲ್ಲ, ನೀರಿಲ್ಲ, ಮಳೆ ಇಲ್ಲ, ನೀರಿಲ್ಲ, ಎಂಥ ವ್ಯವಸ್ಥೆ ಆಗ್ಬಿಟ್ಟದೆ ಅಂತ ಅಂದರೆ, ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಅಂದರೆ, ರೈತರಿಗೋಸ್ಕರ ನೀವು ಇವಾಗ ನಾನು ಏನು ಹೇಳ್ತೀನಿ, ಇವಾಗ ನೋಡಿ ಎಷ್ಟೋ ಗೋಮಾಳ ಜಮೀನುಗಳು ವೇಸ್ಟಾಗಿ ಬಿದ್ದಿರ್ತವೆ ಪ್ರತಿಯೊಂದು ಹಳ್ಳಿಲಿ ಗ್ರಾಮದಲ್ಲೆಲ್ಲ. ಅಂಥ ಗೋಮಾಳ ಜಮೀನುಗಳಲ್ಲಿ ದೊಡ್ಡ ದೊಡ್ಡ ಕೆರೆಗಳು ಮಾಡಿ ಅದಕ್ಕೆ ಹತ್ತಿರ ಸಂಬಂಧಪಟ್ಟಿದ್ದ ಡ್ಯಾಮ್ಗಳಿಂದ ನೀರು ತುಂಬಿಸಿದಾಗ ಅಂತರ್ಜಲ ಹೆಚ್ಚಿದೆ. ಮತ್ತು ಇನ್ನೊಂದು ನೋಡಿ, ನಿಮ್ಮಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಂತಿದೆ. ಅದು ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅವ್ರಿಗೇನೆ ಜಾಸ್ತಿ ಕೊಡ್ತಾರೆ, 2 ಎಕರೆ ಮೇಲಿದ್ದವ್ರಿಗೆ ಅಂತ. ಎಲ್ಲರೂ ಇದರಲ್ಲಿ 2 ಎಕರೆ ಇರೋರು, ಅತಿ ಸಣ್ಣ ರೈತರು, ಎಲ್ಲ ವರ್ಗದಲ್ಲಿರೋರೆ ಸ್ವಾಮಿ. ದಯವಿಟ್ಟು ನಾನು ನಿಮ್ಮಲ್ಲಿ ಏನು ಕೇಳ್ಕೊತಾ ಇದ್ದೀನಿ, ಆ ಗಂಗಾ ಕಲ್ಯಾಣ ಯೋಜನೆ ಸುಮಾರು ಜನ 190 ಭಾಗ 2 ಎಕರೆ ಇರೋ ರೈತರು ಕಮ್ಮಿ ಇರೋರೆ, ಅವ್ರಿಗೆಲ್ಲ ಗಂಗಾ ಕಲ್ಯಾಣ ಯೋಜನೆ ಸಿಗೋಂಗೆ ಮಾಡಿ. ಆ ರೈತರುಗಳು ತಮ್ಮ ಈ ವ್ಯವಸಾಯನೇ ನಂಬ್ಕೊಂಡು ಬದುಕ್ತಿದ್ದಾರೆ. ಈಗ ಮಳೆನೂ ಇಲ್ಲ, ಏನೂ ಇಲ್ಲ, ಅವ್ರ ಬದುಕು ದುಸ್ತರ ಆಗ್ಬಿಟ್ಟದೆ. ಬೆಲೆನೂ ಸಿಗದೆ ಅವ್ರು ಏನು ಮಾಡ್ಬಿಟ್ಟವ್ರು, ಸಾಲ ಸೋಲ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬಂದ್ಬಿಟ್ಟವ್ರೆ. ಇಂಥ ಸನ್ನಿವೇಶದಲ್ಲಿ ನೀವು ಈಗ ಎಲ್ಲ ಕಾರ್ಯಗಳನ್ನ ಬಿಟ್ಟು ರೈತರಿಗೋಸ್ಕರ ಒಂದು ಸೂಕ್ತವಾದ ಕ್ರಮ ಕೈಗೊಂಡು ರೈತರಿಗೆ ಏನು ಬೇಕೋ ಬಿತ್ತನೆ ಬೀಜನ, ರಸಗೊಬ್ಬರನ ಏನೋ ಒಂದು ಕಮ್ಮಿ ದರದಲ್ಲಿ, ಇಲ್ಲ ರೈತರಿಗೆ ನೀರಾವರಿಗೆ ಏನು ಮಾಡಬೇಕು ಇದನ್ನೆಲ್ಲ ವ್ಯವಸ್ಥೆ ಮಾಡಿಕೊಟ್ರೆ ದಯವಿಟ್ಟು ಒಳ್ಳೆಯದಾಗುತ್ತೆ ಅಂತ ಕೇಳ್ಕೊತೀನಿ.